ಪೂಜ್ಯರೇ, ಮನುಷ್ಯನ ನಿಜವಾದಂತ ಆಯಸ್ಸು ಎಷ್ಟು ಅಂತ ನಿಮ್ಮ ಮಾತುಗಳನ್ನೇ ಕೇಳಬೇಕು, ನೀವೇ ಅಪ್ಪಣೆಗೊಳಿಸಿ ಅಂತ ಹೇಳಿದಾಗ ಬುದ್ಧ ಮುಗುಳ್ನಗೆ ಬೀರಿ ಒಂದು ಮಾತನ್ನ ಹೇಳ್ತಾರೆ, ಮನುಷ್ಯನ ಆಯಸ್ಸು ಎಷ್ಟು ಅಂದ್ರೆ ಒಂದು ಉಸಿರಷ್ಟು ಅಂತಕ್ಕಂಥ ಮಾತು. ಹೇಗೆ ಅಂತ ಹೇಳಿದಾಗ, ದೇಹದಲ್ಲಿ ಉಸಿರು ಒಳಗಡೆ ಹೋದಾಗ ಉಸಿರು ಬಾರದೇ ಇದ್ರೆ ಅಥವಾ ಹೊರಗಡೆ ಹೋದಂತ ಉಸಿರು ದೇಹದ ಒಳಗಡೆ ಬರಲಿಲ್ಲ ಅಂತಂದ್ರೆ ಮನುಷ್ಯನ ಆಯಸ್ಸು ಮುಗಿಯಿತು. ಹಾಗಾಗಿ ಮನುಷ್ಯನ ಆಯಸ್ಸು ಎಷ್ಟು ಅಂದ್ರೆ ಕೇವಲ ಒಂದು ಉಸಿರಿನಷ್ಟು, ಕೇವಲ ಒಂದು ಕ್ಷಣದಷ್ಟು ಅಂತ. ಆಗ ಬುದ್ಧ ಹೇಳ್ತಾರೆ, ಈ ಕ್ಷಣದಷ್ಟು ಆಯಸ್ಸನ್ನ ನಾವು ಹೇಗೆ ಸಾರ್ಥಕಗೊಳಿಸ್ಕೊಳ್ತಕ್ಕಂಥದ್ದು, ಹೇಗೆ ಸಾರ್ಥಕಗೊಳಿಸ್ಕೊಳ್ಬೇಕು ಅಂತಂದ್ರೆ ಸದಾಕಾಲ ಈ ಮನಸ್ಸು ಏನ್ ಮಾಡ್ಬೇಕು ಅಂದ್ರೆ ಭಗವಂತನ ಕುರಿತು ಧ್ಯಾನ ಮಾಡ್ಬೇಕಂದ್ರೆ ನಾವೆಲ್ಲ ಭಗವಂತನ ಚಿಂತನೆಯನ್ನು ಮಾಡಬೇಕಾಗಿರುವಂತಹದ್ದು. ನಿಜವಾದಂತಹ ಭಗವಂತ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತಕ್ಕಂಥ ಚಿಂತನೆಯಲ್ಲಿ ನಾವು ಕೊಡ್ತಾ ಇರ್ಬೇಕಂತ. ಇವತ್ತು ಬಹುಶಃ ಈ ಸಮಾರಂಭವನ್ನ ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆ ಏನು ಅಂತಂದ್ರೆ, ಒಂದಷ್ಟು ಕಾಲ ನಮ್ಮ ಜೀವನದ ಎಲ್ಲ ಜಂಜಾಟಗಳನ್ನ ಬದಿಗೆ ಒತ್ತಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಾವು ಒಂದು ಕಡೆ ಸೀಮಿತಗೊಳಿಸಿ ನಾವು ಭಗವಂತನ ಚಿಂತನೆಯಲ್ಲಿ ಕೊಡಿದ್ರೆ ಒಂದಷ್ಟು ಆತ್ಮಸ್ಥೈರ್ಯ ಬರ್ಬೋದು ನಮ್ಗೆ ಅಂತಕ್ಕಂಥ ಒಂದು ಸದಾಶಯವನ್ನು ಇಟ್ಕೊಂಡು ನಮ್ಮ ಶೇಖರ್ ಅವರು ಒಂದು ಧಾರ್ಮಿಕ ಸಮಾರಂಭವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಎಲ್ಲೂ ಪ್ರಚಾರಕ್ಕೋಸ್ಕರ ಆಯೋಜನೆ ಮಾಡಿಲ್ಲ, ಒಂದಷ್ಟು ಚಿಂತನೆಯನ್ನ ಮಾಡಿ ಭಗವಂತನ ಕುರಿತು. ಹೇಗಿದ್ದಾನೆ ಭಗವಂತ, ಎಲ್ಲಿದ್ದಾನೆ ಭಗವಂತ, ಅವನ ಸ್ವರೂಪ ಎಂತದ್ದು ಅಂತಂದ್ರೆ ದೇವರು ಅಂತಕ್ಕಂಥವನು ಹೇಗಿದ್ದಾನೆ ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ನಮ್ಮ ಶರಣರು ಹೇಳ್ತಾರೆ, ದೇವರು ಅಂತಕ್ಕಂಥವನು ನಿರ್ಗುಣ, ನಿರಾಕಾರ ಮತ್ತೆ ನಿರಂಜನ ಅಂತಕ್ಕಂಥದ್ದು. ಅದನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ದೇವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ರೂಪ ಇಲ್ಲ, ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಇದೆ ಅಂತಕ್ಕಂಥದ್ದು. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಈ ಮಾತುಗಳನ್ನು ಹೇಳ್ತಾರೆ, ದೇವರು ಹೇಗಿದ್ದಾರೆ, ಅವರ ಸ್ವರೂಪ ಹೇಗಿದ್ದಾರೆ ಅಂದ್ರೆ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ, ಅಗೋಚರ, ಅಪ್ರತಿಮ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಭಗವಂತನ ಸ್ವರೂಪವನ್ನ ಕಲ್ಪನೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲಂತೆ. ನಾವು ಅದರ ಆಕಾರವನ್ನ ನಾವು ಕಲ್ಪನೆ ಮಾಡ್ಕೊಳ್ಳಕ್ ಸಾಧ್ಯ ಇಲ್ಲ. ಆಗ ನಿರಾಕಾರ ಪರಬ್ರಹ್ಮ ಒಂದು ಪರಂಜ್ಯೋತಿ ಇದ್ದಂಗೆ ಅಂತಹ ಭಗವಂತನ ಬಗ್ಗೆ ನಾವು ಊಹಿಸಿಕೊಳ್ಳಕ್ಕೂ ಸಾಧ್ಯ ಇದೆ ಅಂತಕ್ಕಂಥ ಒಂದು ಸನ್ನಿವೇಶ ಇದೆ. ಹಾಗಾದ್ರೆ ಭಗವಂತನ ಚಿಂತನೆ ಹೇಗೆ ಮಾಡಬೇಕು ಅಂತಂದ್ರೆ ನೋಡಿ,